ಸಾವು ಗೆದ್ದ ಮಹಾತಾಯಿ, ಅಪರಾಧಿಯನ್ನೇ ಕ್ಷಮಿಸಿದ ಚೆನ್ನಮ್ಮ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ, ಜೆಡಿಎಸ್ ಕುಟುಂಬದ ಹಿರಿಯರಾದ ಚೆನ್ನಮ್ಮ ಅವರು 85ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅವರ ಅಗಲಿಕೆಯಿಂದ ರಾಜ್ಯ ರಾಜಕೀಯ ವಲಯ ಮಾತ್ರವಲ್ಲ, ಅನೇಕ ಅಭಿಮಾನಿಗಳು ಶೋಕ ವ್ಯಕ್ತಪಡಿಸಿದ್ದಾರೆ. ಚೆನ್ನಮ್ಮ ಅವರ ಜೀವನವನ್ನ ನೆನಪಿಸಿಕೊಂಡಾಗ ಅಧಿಕಾರ, ರಾಜಕೀಯ ಅಥವಾ ಹುದ್ದೆಗಳಿಗಿಂತ ಹೆಚ್ಚಾಗಿ ನೆನಪಾಗುವುದು ಅವರ ಸರಳತೆ, ಸಹನೆ, ಧೈರ್ಯ ಮತ್ತು ಕ್ಷಮಾಗುಣ. 2001ರಲ್ಲಿ ಹರದನಹಳ್ಳಿಯ ದೇವಸ್ಥಾನದಲ್ಲಿ ನಡೆದ ಭೀಕರ ಆಸಿಡ್ ದಾಳಿಯಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಜೀವ ಉಳಿಯುವುದೇ ಕಷ್ಟ ಅನ್ನುವಷ್ಟು ಗಂಭೀರ ಪರಿಸ್ಥಿತಿಯನ್ನು ಎದುರಿಸಿದ್ದರೂ ಚಿಕಿತ್ಸೆಯ ಬಳಿಕ ಚೇತರಿಸಿಕೊಂಡು ಮತ್ತೆ ಸಾಮಾನ್ಯ ಬದುಕಿನತ್ತ ಮರಳಿದ್ರು. ಆ ಘಟನೆ ಅವರ ಜೀವನದ ಅತ್ಯಂತ ಕಠಿಣ ಅಧ್ಯಾಯವಾಗಿತ್ತು. ಆದರೆ ಅವರನ್ನ ವಿಶಿಷ್ಟರನ್ನಾಗಿ ಮಾಡಿದ್ದು ಕೇವಲ ಆ ದಾಳಿಯಿಂದ ಬದುಕುಳಿದ ಧೈರ್ಯವಲ್ಲ, ತಮ್ಮ ಮೇಲೆ ದಾಳಿ ನಡೆಸಿದ ವ್ಯಕ್ತಿಯ ವಿರುದ್ಧ ಜೀವನ ಪರ್ಯಂತ ದ್ವೇಷ ಬೆಳೆಸಿಕೊಳ್ಳದೆ ಮಾನವೀಯತೆ ಮತ್ತು ಕ್ಷಮೆಯ ಮನೋಭಾವವನ್ನು ತೋರಿದ ಅವರ ಗುಣ ಅನೇಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಕಾರಣಕ್ಕೆ ಹಲವರು ಅವರನ್ನ ಮಹಾತಾಯಿ ಎಂದು ಗೌರವದಿಂದ ಕರೆಯುತ್ತಿದ್ರು. ರಾಜಕೀಯದ ಬೆಳಕಿನಿಂದ ದೂರವೇ ಇದ್ರೂ ದೇವೇಗೌಡರ ದೀರ್ಘ ಸಾರ್ವಜನಿಕ ಜೀವನದ ಹಿಂದೆ ಕುಟುಂಬವನ್ನ ಒಗ್ಗೂಡಿಸಿ ಮೌನವಾಗಿ ಬೆನ್ನೆಲುಬಾಗಿ ನಿಂತ ಶಕ್ತಿಯಾಗಿದ್ದರು ಚೆನ್ನಮ್ಮ. ಇಂದು ಅವರು ನಮ್ಮೊಂದಿಗಿಲ್ಲ. ಆದರೆ ಸಂಕಷ್ಟದ ಎದುರು ತೋರಿದ ಧೈರ್ಯ, ಬದುಕಿನ ಮೇಲೆ ಇಟ್ಟ ವಿಶ್ವಾಸ, ಸರಳ ಜೀವನ ಶೈಲಿ ಮತ್ತು ಕ್ಷಮೆಯ ಗುಣ ಮುಂದಿನ ಪೀಳಿಗೆಗೂ ಮಾದರಿಯಾಗಿಯೇ ಉಳಿಯಲಿದೆ. ಚೆನ್ನಮ್ಮ ಅವರಿಗೆ ಭಾವಪೂರ್ಣ ನಮನಗಳು. ಓಂ ಶಾಂತಿ.